ಇತ್ತೀಚಿನ ದಿನಗಳಲ್ಲಿ ಯುವಕ ಯುವತಿಯರು ಸಿಗರೇಟ್ ಸೇದೋದು ಒಂದು ಚಟ ಮಾಡಿಕೊಂಡಿದ್ದಾರೆ. ಯುವಕರಿಗಿಂತ ಯುವತಿಯರು ಈ ಸಿಗರೇಟ್ ಬಲೆಗೆ ಬಿದ್ದಿದ್ದಾರೆ. ಈ ಸಿಗರೇಟ್ ಯಾಕೆ ಸೇದ್ತಾರೆ? ಇದಕ್ಕೆ ಕಾರಣ ಏನು ಗೊತ್ತಾ? ನಿಕೋಟಿನ್ ವ್ಯಸನ, ಮಾನಸಿಕ ಒತ್ತಡವನ್ನ ಕಡಿಮೆ ಮಾಡೋದು, ಸಾಮಾಜಿಕ ಒತ್ತಡ ಮತ್ತು ಇನ್ನೂ ಕೆಲವರು ಇದನ್ನ ಹ್ಯಾಬಿಟ್ ಮಾಡ್ಕೊಂಡಿರ್ತಾರೆ. ಧೂಮಪಾನಿಗಳಲ್ಲಿ ಅರ್ಧದಷ್ಟು ಜನರು ಧೂಮಪಾನ ಕಾರಣದಿಂದ ಸಾಯ್ತಾರೆ. ಸಿಗರೇಟ್ ಸೇದೋದ್ರಿಂದ ಬರೀ ಕ್ಯಾನ್ಸರ್ ಬರುತ್ತೆ ಅಂತ ನಿಮ್ಗೆಲ್ಲ ಗೊತ್ತು. ಆದ್ರೆ ಈ ಧೂಮಪಾನದಿಂದ ಕ್ಯಾನ್ಸರ್ ಹೊರತುಪಡಿಸಿ ಬೇರೆ ಬೇರೆ ಕಾಯಿಲೆಗಳು ಬರುತ್ತೆ. ಅದು ಯಾವುದು ಅಂತ ಹೇಳ್ತೀನಿ ಕೇಳಿ. ಸಿಗರೇಟ್ ಸೇವನೆಯು ಕ್ಯಾನ್ಸರ್, ಹೃದ್ರೋಗ, ಪಾರ್ಶ್ವವಾಯು, ಮಧುಮೇಹ, ಉಸಿರಾಟದ ಸಮಸ್ಯೆಗಳು, ದೃಷ್ಟಿದೋಷಗಳು, ಬಾಯಿಯ ಹಾಗೂ ಒಸಡಿನ ಕಾಯಿಲೆಗಳು ಸೇರಿದಂತೆ ದೇಹದ ಬಹುತೇಕ ಎಲ್ಲಾ ಅಂಗಗಳಿಗೆ ಹಾನಿ ಮಾಡುತ್ತೆ. ಇನ್ನು ಈ ಕ್ಯಾನ್ಸರ್ ಯಾವ ರೀತಿ ಹರಡುತ್ತೆ ಅಂತ ನೋಡ್ತಾ ಹೋದ್ರೆ, ಸಿಗರೇಟ್ ಹೊಗೆಯಲ್ಲಿ 7,000ಕ್ಕೂ ಹೆಚ್ಚು ರಾಸಾಯನಿಕಗಳಿದ್ದು ಅವುಗಳಲ್ಲಿ ಕನಿಷ್ಠ 70 ಕ್ಯಾನ್ಸರ್ ಉಂಟು ಮಾಡುವ ಅಂಶ ಇರುತ್ತೆ. ಇನ್ನು ಶ್ವಾಸಕೋಶ ಆಗಿರಬಹುದು, ಬಾಯಿ, ಗಂಟಲು, ಅನ್ನನಾಳ, ಯಕೃತ್ತು, ಕಿಡ್ನಿ, ಕರಳು, ಮೆದೋಜೀರಕ ಗ್ರಂಥಿ, ಮೂತ್ರಕೋಶ ಮತ್ತು ರಕ್ತದ ಕ್ಯಾನ್ಸರ್ ಬರುತ್ತೆ. ಇದರ ಜೊತೆಗೆ ಧೂಮಪಾನವನ್ನ ತ್ಯಜಿಸೋದ್ರಿಂದ ದೇಹದ ಮೇಲೆ ಉಂಟಾದ ಹಾನಿಯನ್ನ ಹಿಮ್ಮೆಟ್ಟಿಸಬಹುದಾಗಿದೆ. ಇನ್ನು ಹೃದ್ರೋಗಗಳು ಯಾವ ರೀತಿ ನಮ್ಮಲ್ಲಿ ಕಾಣಿಸ್ಕೊಳ್ಳುತ್ತೆ ಅಂತ ನೋಡ್ತಾ ಹೋದ್ರೆ, ಅಪಧಮನಿ ಕಾಠಿಣ್ಯ ಆಗಿರಬಹುದು, ಹೃದಯಾಘಾತ ಮತ್ತು ಪಾರ್ಶ್ವವಾಯುವಿನ ಅಪಾಯ ಹೆಚ್ಚಿಸುತ್ತೆ. ಪ್ರತಿ ಸಿಗರೇಟ್ ಜೀವಿತಾವಧಿಯನ್ನ 20 ನಿಮಿಷಗಳಷ್ಟು ಕಡಿಮೆ ಮಾಡುತ್ತೆ ಅಂತ ಸದ್ಯಕ್ಕೆ ಅಂದಾಜು ಮಾಡಲಾಗಿದೆ. ಇನ್ನು ಶ್ವಾಸಕೋಶದ ಕಾಯಿಲೆಗಳು ಅಷ್ಟೇ. ಧೂಮಪಾನವು ಶ್ವಾಸಕೋಶದ ಕ್ಯಾನ್ಸರ್ನ ಪ್ರಮುಖ ಕಾರಣ ಆಗಿದೆ. ಯಾಕಂದ್ರೆ ಸಿಗರೇಟ್ ಹೊಗೆಯು ಸಾವಿರಾರು ವಿಷಕಾರಿ ರಾಸಾಯನಿಕಗಳನ್ನ ಒಳಗೊಂಡಿರುತ್ತೆ. ಈ ರಾಸಾಯನಿಕಗಳು ಶ್ವಾಸಕೋಶದ ಜೀವಕೋಶಗಳನ್ನ ಹಾನಿಗೊಳಿಸಿ ಕ್ಯಾನ್ಸರ್ಗೆ ಕಾರಣರಾಗುವ ರೂಪಾಂತರಗಳನ್ನ ಉಂಟು ಮಾಡುತ್ತೆ. ಇನ್ನು ಮಧುಮೇಹ ನಿಮ್ಗೆಲ್ಲ ಗೊತ್ತೇ ಇದೆ, ಭಾರತದಲ್ಲಿ ಎಷ್ಟರ ಮಟ್ಟಿಗೆ ಮಧುಮೇಹ ಇದೆ ಅಂತ. ಇನ್ನು ಈ ಸಿಗರೇಟ್ ಸೇವನೆಯು ಟೈಪ್ 2 ಮಧುಮೇಹವನ್ನು ಅಭಿವೃದ್ಧಿಪಡಿಸುವ ಅಪಾಯವನ್ನು ಹೆಚ್ಚಿಸುತ್ತೆ. ಹೌದು, ಸಿಗರೇಟ್ ಸೇವನೆಯು ಟೈಪ್ 2 ಮಧುಮೇಹವನ್ನು ಅಭಿವೃದ್ಧಿಪಡಿಸುವ ಅಪಾಯವನ್ನು ಹೆಚ್ಚಿಸುತ್ತದೆ. ಯಾಕಂದ್ರೆ ಧೂಮಪಾನದಲ್ಲಿರುವ ನಿಕೋಟಿನ್ ಇನ್ಸುಲಿನ್ ಪ್ರತಿರೋಧಕ ಕಾರಣ ಆಗಬಹುದು ಮತ್ತು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕೂಡ ಹೆಚ್ಚಿಸುತ್ತೆ. ಇನ್ನು ದೃಷ್ಟಿ ಸಮಸ್ಯೆಗಳು ಕೂಡ ಈ ಸಿಗರೇಟ್ ಸೇದೋದ್ರಿಂದ ಬರುತ್ತೆ. ಈ ಸಿಗರೇಟ್ ಸೇವನೆಯು ಗ್ಲುಕೋಮಾ, ಕಣ್ಣಿನ ಪೊರೆ ಮತ್ತು ವಯಸ್ಸಿಗೆ ಸಂಬಂಧಿಸಿದ ಮ್ಯಾಕ್ಯುಲರ್ ಡಿಜೆನರೇಷನ್ ನಂತಹ ಸಮಸ್ಯೆಗಳು ಉಂಟಾಗಬಹುದು. ಸಿಗರೇಟು ಸೇದೋದು ಕಣ್ಣಿನ ಒಳಭಾಗವನ್ನು ಆವರಿಸುವ ಸೂಕ್ಷ್ಮವಾದ ಬೆಳಕು ಸೂಕ್ಷ್ಮ ಅಂಗಾಂಶವಾದ ರೆಟಿನಾದ ಮೇಲೆ ಪರಿಣಾಮ ಬೀರುತ್ತೆ. ಅದೇ ರೀತಿ ಧೂಮಪಾನವು ಮಸೂರಾದ ಮೇಲೆ ಪರಿಣಾಮ ಬೀರುತ್ತೆ. ಇದು ಬೆಳಕನ್ನ ರೆಟಿನಾದ ಮೂಲಕ ಹಾದು ಹೋಗಲು ಅಣುವು ಮಾಡಿಕೊಡುತ್ತೆ ಮತ್ತು ಕಣ್ಣು ವಿಭಿನ್ನ ದೂರದಲ್ಲಿರುವ ವಸ್ತುಗಳ ಮೇಲೆ ಕೇಂದ್ರೀಕರಿಸಲು ಅಣುವನ್ನು ಮಾಡಿಕೊಡುತ್ತೆ. ಇದು ಮ್ಯಾಕ್ಯುಲಾದ ಮೇಲೆ ಪರಿಣಾಮ ಬೀರುತ್ತೆ. ಅಂದ್ರೆ ರೆಟಿನಾದ ಅತ್ಯಂತ ಸೂಕ್ಷ್ಮ ಭಾಗ ಮತ್ತು ಕಣ್ಣಿನ ತೀಕ್ಷ್ಣ ದೃಷ್ಟಿಯನ್ನು ಒದಗಿಸುವ ಭಾಗ ಇದು. ಇನ್ನು ಸಂತಾನೋತ್ಪತ್ತಿಗೂ ಕೂಡ ಈ ಒಂದು ಸಿಗರೇಟ್ ಸೇವನೆ ಬಹಳ ತೊಂದರೆ ಆಗುತ್ತೆ. ಈ ಗರ್ಭಿಣಿಯರಲ್ಲಿ ಭ್ರೂಣಕ್ಕೆ ಹಾನಿಯಾಗುತ್ತೆ. ಕಡಿಮೆ ತೂಕದ ಶಿಶುಗಳು ಮತ್ತು ಚಿಕ್ಕ ಮಕ್ಕಳನ್ನ ಶೈಶಾವಸ್ಥೆಯಲ್ಲಿ ಅನಿರೀಕ್ಷಿತ ಮರಣದ ಅಪಾಯ ಕೂಡ ಹೆಚ್ಚು ಮಾಡುತ್ತೆ. ಇದಕ್ಕೆ ಕಾರಣ ಏನು ಅಂತ ನೋಡ್ತಾ ಹೋದ್ರೆ, ಸಿಗರೇಟ್ ಸೇವನೆಯು ಮಹಿಳಾ ಪುರುಷರಿಬ್ಬರಲ್ಲೂ ಕೂಡ ಗರ್ಭಿಣಿಯಾಗುವ ಸಾಮರ್ಥ್ಯವನ್ನ ಕಡಿಮೆ ಮಾಡುತ್ತೆ. ಪುರುಷರಲ್ಲಿ ವೀರ್ಯಾಣುಗಳ ಸಂಖ್ಯೆ ಕಡಿಮೆಯಾಗಿ ವೀರ್ಯದ ಚಲನಶೀಲತೆ ಕೂಡ ಕಡಿಮೆ ಆಗುತ್ತೆ. ಇನ್ನು ಮಹಿಳೆಯರಲ್ಲಿ ಯಾವ ರೀತಿ ಆಗುತ್ತೆ ಅಂತ ನೋಡ್ತಾ ಹೋದ್ರೆ, ಋತುಚಕ್ರದ ಅಸ್ವಸ್ಥಗಳಾಗುತ್ತೆ, ಹಾರ್ಮೋನುಗಳ ಅಸಮತೋಲನ ಆಗುತ್ತೆ, ಆರಂಭಿಕ ಋತುಬಂಧ ಮತ್ತು ಗರ್ಭಪಾತದ ಅಪಾಯ ಕೂಡ ಹೆಚ್ಚು ಮಾಡುತ್ತೆ. ಇನ್ನು ಗರ್ಭಿಣಿಯರು ಧೂಮಪಾನ ಮಾಡಿದ್ರೆ ಭ್ರೂಣದಲ್ಲಿ ಜನ್ಮದೋಷ ಆಗುತ್ತೆ, ಅನುವಂಶಿಕ ಅಸಹಜತೆಗಳು ಮತ್ತು ಕಡಿಮೆ ಜನನ ತೂಕದ ಅಪಾಯ ಕೂಡ ಹೆಚ್ಚಾಗುತ್ತೆ. ಇನ್ನು ಚರ್ಮದ ಸಮಸ್ಯೆ ಕೂಡ ಬರುತ್ತೆ, ಬಾಯಿಯ ಸಮಸ್ಯೆಗಳು ಕೂಡ ಈ ಸಿಗರೇಟ್ ಸೇವನೆಯಿಂದ ಬರುತ್ತೆ. ಹಲ್ಲುಗಳು ನಷ್ಟ ಆಗುತ್ತೆ, ನಿಮಗೆ ಒಸಡಿನ ಕಾಯಿಲೆಗಳು ಕಾಣಿಸ್ಕೊಳ್ಳುತ್ತೆ, ಜೊತೆಗೆ ಚರ್ಮದ ಮೇಲೆ ಪರಿಣಾಮ ಕೂಡ ಬೀರುತ್ತೆ. ಈ ಸಿಗರೇಟ್ ಸೇವನೆಯು ಹಲ್ಲು ಹಾನಿ ಮಾಡಿದ್ರೆ ಜೊತೆಗೆ ಒಸಡು ಕಾಯಿಲೆ ಕೂಡ ಕಾಣಿಸ್ಕೊಳ್ಳುತ್ತೆ, ಬಾಯಿಯ ಕ್ಯಾನ್ಸರ್ ಅಪಾಯ ಕೂಡ ಎದುರಿಸಬೇಕಾಗತ್ತೆ. ಜೊತೆಗೆ ಬಾಯಿಯ ದುರ್ವಾಸನೆ ಆಗಿರಬಹುದು, ಹಲ್ಲಿನ ನಷ್ಟ ಸೇರಿದಂತೆ ಬಾಯಿಯ ಹಲವಾರು ಸಮಸ್ಯೆಗಳಿಗೆ ಈ ಒಂದು ಸಿಗರೇಟ್ ಸೇವನೆ ಕಾರಣ ಆಗುತ್ತೆ. ಇದು ಚರ್ಮದ ಮೇಲೆ ಸುಕ್ಕು ಮೂಡೋದಕ್ಕೂ ಕೂಡ ಕಾರಣ ಆಗುತ್ತೆ. ಜೊತೆಗೆ ಕಪ್ಪು ಕಲೆಗಳಾಗಿರಬಹುದು, ತೆಳು ಬಣ್ಣ ಮತ್ತು ಗಾಯ ಗುಣವಾಗುವಿಕೆಯನ್ನು ನಿಧಾನ ಮಾಡೋದ್ರ ಜೊತೆಗೆ ವಯಸ್ಸಾದಂತೆ ಕಾಣುವಂತೆ ಮಾಡುತ್ತೆ. ಜೊತೆಗೆ ಸೋರಿಯಾಸಿಸ್ನಂತಹ ಚರ್ಮದ ಕಾಯಿಲೆಗಳ ಅಪಾಯವನ್ನು ಕೂಡ ಹೆಚ್ಚು ಮಾಡುತ್ತೆ. ಇನ್ನು ರೋಗ ನಿರೋಧಕ ಶಕ್ತಿ ಬಹಳ ಮುಖ್ಯವಾಗಿ ಪ್ರತಿಯೊಬ್ಬರ ದೇಹದಲ್ಲೂ ಕೂಡ ಬೇಕಾಗಿರುವಂಥದ್ದು ರೋಗ ನಿರೋಧಕ ಶಕ್ತಿ. ಈ ಶಕ್ತಿಯನ್ನು ಕುಸಿತ ಮಾಡುತ್ತೆ ಈ ಒಂದು ಸಿಗರೇಟ್ ಸೇವನೆ. ದೇಹದ ಪ್ರತಿರಕ್ಷಣಾ ವ್ಯವಸ್ಥೆಯ ಮೇಲೆ ನಕಾರಾತ್ಮಕ ಪರಿಣಾಮವನ್ನು ಬೀರಿ ಸೋಂಕುಗಳಿಗೆ ಹೆಚ್ಚು ಒಳಗಾಗದಂತೆ ಮಾಡುತ್ತೆ. ಹಾಗಾಗಿ ನೀವು ಒಂದು ಸಿಗರೇಟ್ ಸೇವನೆಯನ್ನು ಏನಾದ್ರೂ ಮಾಡ್ತಾ ಇದ್ರೆ ತಕ್ಷಣವೇ ಬಿಟ್ರೆ ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಚೇತರಿಕೆ ಆಗುತ್ತೆ. ಜೊತೆಗೆ ನಿಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು ಅಂತಂದ್ರೆ ಈ ಸಿಗರೇಟ್ ನಿಂದ ನೀವು ದೂರ ಇರಬೇಕಾಗತ್ತೆ.